ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ವಿವಿಧ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮತ್ತು ಬೃಹತ್ ರ್ಯಾಲಿ ನಡೆಸಲಾಯಿತು. ಕಾರ್ಖಾನೆ ಮತ್ತು ರೈತ ವಿಮೋಚನಾ ಸಂಘಟನೆ ಸೇರಿದಂತೆ ಹಲವಾರು ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ಕೈಜೋಡಿಸಿದ್ದವು. ಸುಮಾರು 4 ರಿಂದ 5 ಸಾವಿರ ಜನರು ಈ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ರೈತ ವಿರೋಧಿ ನೀತಿಗಳನ್ನ ರಾಜ್ಯದಲ್ಲಿ ಅನುಷ್ಠಾನ ಮಾಡಬಾರದು ಅಂತ ಪ್ರತಿಭಟನಾಕಾರರು ಒಕ್ಕೊರಳಿನಿಂದ ಆಗ್ರಹಿಸಿದರು. ಕಾರ್ಮಿಕರಿಗೆ ಜೀವನ ಪರ್ಯಂತ ಜೀತ ಮಾಡುವಂತಹ ಕೆಲಸದಲ್ಲಿ ಅಥವಾ ಜೀವನ ಮಾಡುವಂತಹ ರೀತಿಯಲ್ಲಿ ಸಂಕೋಲೆ ಹಾಕ್ತಾ ಇರುವಂತಹ ಕೇಂದ್ರ ಸರ್ಕಾರದ ನೀತಿಯನ್ನ ತೀವ್ರವಾಗಿ ಖಂಡಿಸಲಾಯಿತು. ಕಾರ್ಮಿಕರ ಹಕ್ಕುಗಳನ್ನು ಮೊಟಕುಗೊಳಿಸುವಂತಹ ಮತ್ತು ರೈತರನ್ನ ಸಂಕಷ್ಟಕ್ಕೆ ದೂಡುವಂತಹ ಯಾವುದೇ ನಿರ್ಧಾರಗಳನ್ನ ಸರ್ಕಾರ ಕೈಗೊಳ್ಳಬಾರದು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಂತಹ ರೈತ ಮುಖಂಡರೊಬ್ಬರು ಮಾತನಾಡಿ, ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವಂತಹ ಕೃಷಿ ಕಾನೂನುಗಳು ರೈತರನ್ನ ಸಂಪೂರ್ಣವಾಗಿ ನಾಶಪಡಿಸುತ್ತವೆ. ಈ ಕಾನೂನುಗಳು ಕಾರ್ಪೊರೇಟ್ ಕಂಪನಿಗಳ ಪರವಾಗಿದ್ದಾವೆ, ರೈತರ ಹಿತಾಸಕ್ತಿಗಳನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಆರೋಪಿಸಿದರು. ಕಾರ್ಮಿಕ ಸಂಘಟನೆಗಳ ಮುಖಂಡರು ಮಾತನಾಡಿ, ಕಾರ್ಮಿಕ ಕಾನೂನುಗಳನ್ನ ತಿದ್ದುಪಡಿ ಮಾಡುವಂತಹ ಮೂಲಕ ಕಾರ್ಮಿಕರನ್ನ ಶೋಷಣೆ ಮಾಡಲು ಹೊರಟಿದ್ದಾರೆ, ಇದು ಸಹಿಸಲಾಸಾಧ್ಯ ಅಂತ ಕೂಡ ಹೇಳಿದರು. ಇದೇ ವೇಳೆ ಬೆಂಗಳೂರು ಸಮೀಪದ 46 ಭೂಮಿಗಳನ್ನ ಕೆಡಿಬಿ ಹೆಸರಿನಲ್ಲಿ ಆಕ್ರಮಿಸಿಕೊಳ್ತಾ ಇರುವಂತಹ ಸರ್ಕಾರ ಮತ್ತು ಭೂಗಳ್ಳರ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಭೂಗಳ್ಳರಿಗೆ ಬೆಂಬಲ ನೀಡ್ತಾ ಇರುವಂತಹ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಭೂಮಿ ಕಬಳಿಕೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಬಡ ರೈತರಿಗೆ ನ್ಯಾಯ ಒದಗಿಸಬೇಕು ಅಂತ ಕೂಡ ಒತ್ತಾಯಿಸಿದರು. ಪ್ರತಿಭಟನಾಕಾರರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಮತ್ತು ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿದರು. ನಮ್ಮನ್ನ ಹಾಳು ಮಾಡಿದೆ. 2550 ಎಕರೆನ ಇವತ್ತು ಕಬಳಿಸ್ಕೊಂಡು ಅದು ಮಾಡ್ತೀನಿ, ಶಿಫ್ಟ್ ಸಿಟಿ ಮಾಡ್ತೀನಿ, ಯಾವ ಕ್ಲೀನ್ ಸಿಟಿ ಮಾಡ್ತೀನಿ, ಯಾವ ಸಿಟಿ ಮಾಡೋದಿಲ್ಲ. ಅವರು ಇರೋ 6 ಸಿಟಿಗಳು ಮಾಡಿದ್ದಾರೆ. ಅದರಲ್ಲಿ ಇವತ್ತು 50% ಯಾವುದು ಉದ್ಧಾರಕ್ಕಾಗ್ಲಿಲ್ಲ. ಇವತ್ತು ನಾನು 100 ಎಕರೆ ಬೇಕಂತ ನನಗೆ 1000 ಎಕರೆ ಕೊಡ್ತಾನೆ. ಅದು 100 ಎಕರೆ ಇಲ್ಲ, ಇನ್ನು 900 ಎಕರೆ ಬಂದು ಏನೂ ಇರೋದಿಲ್ಲ. ನಾಳೆ ದಿವಸ ಇದು 1 ರಿಂದ 100 ಪಟ್ಟು ಜಾಗ ಬೆಲೆ ಬರುತ್ತದೆ, ಆವಾಗ ಅವನು ಮಾರ್ಕೊಂತಾನೆ. ಇವತ್ತು ಇನ್ಫೋಸಿಸ್ 675 ಎಕರೆನ ಸರ್ಜಾಪುರ ಹೋಬಳಿಯಲ್ಲಿ 10 ವರ್ಷದ ಹಿಂದೆ ತಗೊಂಡು ಇವತ್ತು ಬಿಲ್ಡರ್ಸ್ ಆಗಿ ಅವನು ಇವತ್ತು ಬೇರೆಯವ್ರಿಗೆ ಮಾರಿ ಇವತ್ತು ಅಪಾರ್ಟ್ಮೆಂಟ್ ಲಭಿಸ್ತಾ ಇದ್ದಾನೆ. ಇದಕ್ಕೆ ಯಾರು ಹೊಣೆ? ತಿರ್ಗಾ ಅವನು ಗೌರ್ಮೆಂಟ್ಗೆ ಹಾಕಿದ್ದಾನೆ, ನನಗೆ ಇನ್ನೂ 1000 ಎಕರೆ ಬೇಕು ಅಂತ. ಇದು ಯಾವ ನ್ಯಾಯ? ಇದನ್ನು ಕೇಳೋರಿಲ್ಲ. ಎಲ್ಲ ಇದರಲ್ಲಿ ಷೇರ್ದಾರ ಯಾರು? ನಮ್ಮ ರಾಜಕೀಯ ವ್ಯಕ್ತಿಗಳು. ಇವತ್ತು ಯಾವ ಬೆಟ್ಟದಲ್ಲಿ ಬೆಳೀತಾ ಇದಾರೆ ಅಂದ್ರೆ ಲಂಚಕೋರರು, ದರೋಡೆಕೋರರು ಎಲ್ಲರನ್ನೂ ಬಂದರು. ಇವತ್ತು ರಾಜಕಾರಣಿಗಳ ಹೊರತು ರೈತರಲ್ಲ. ಇದು 100% ಸತ್ಯ. ರೈತನು ಇವತ್ತು ಕೊಳಚೆ ನೀರು ಕುಡಿದು ಬದುಕ್ತಾ ಇದ್ದಾನೆ. ನಮ್ಮ ಆನೇಕಲ್ ತಾಲೂಕಲ್ಲಿ ಇವತ್ತು 6 ಕೈಗಾರಿಕೆಗಳಿಂದ ಬರ್ತಾ ಇರೋ ತ್ಯಾಜ್ಯ ನೀರನ್ನು ಇವತ್ತು ನಾವು ಕುಡಿತಾ ಇದ್ದೀವಿ, ಬದುಕ್ತಾ ಇದ್ದೀವಿ. ಇದನ್ನು ಯಾರಿಗೂ ಗಮನಿಸ್ತಾ ಇಲ್ಲ. ಕೇಂದ್ರ ಸರ್ಕಾರ ಇರ್ಬೋದು, ಇನ್ನೊಂದಿರ್ಬೋದು. ಮೊನ್ನೆ 500 ಕೋಟಿ ದಂಡ ಹಾಕಿದ್ರು NGO ಅವರು, ಆದ್ರೆ ಯಾವುದು ಪರಿಣಾಮ ಆಗಿಲ್ಲ. ಇವತ್ತು ಅದೇ ಕೆರೆ ನೀರು ಓಡ್ತಾ ಇದೆ, ಕುಡಿತಾ ಇದ್ದೀವಿ. ಈ ತರ ಪರಿಸ್ಥಿತಿಯಲ್ಲಿ ಇರುವಾಗ ಈ ಸರ್ಕಾರಗಳಿಗೆ ಯೋಗ್ಯತೆ ಎಲ್ಲಿದ್ದ ಅವರು ಬಂಡವಾಳ ಹೂಡೋದಕ್ಕೆ, ಬೇರೆ ಬೇನಾಮಿ ಹೆಸರಲ್ಲಿ ಹೂಡೋದಕ್ಕೆ ಹುನ್ನಾರ ಮಾಡಿ ಇವತ್ತು ಆ ಸಿಟಿ ಮಾಡ್ತೀನಿ, ಈ ಸಿಟಿ ಮಾಡ್ತೀನಿ ಅನ್ಬಿಟ್ಟು ಇವತ್ತು ಇಷ್ಟು ಜಮೀನು ಕಬಳಿಸೋ ಬಂದಿದ್ದಾರೆ. ರಾತ್ರಿ ಇದೆ, ನಿನ್ನೆ ರಾತ್ರಿ BDA ಅವರು ಬಂದ್ರು, ಕಟ್ಟ ಹಾಕಿದ್ವಿ. ರಾತ್ರಿ 10 ಕಾಲಲ್ಲಿ ಬಿಟ್ಟು ಕಳಿಸ್ತೀವಿ. ಒಬ್ಬನಿಗೋಸ್ಕರ 50 ಜನ ಸರ್ಕಲ್ ಇನ್ಸ್ಪೆಕ್ಟರ್, ಪೊಲೀಸರು ಎಲ್ಲರೂ ಬಂದರು ಒಬ್ಬನಿಗೋಸ್ಕರ ರಕ್ಷಣೆಗೆ. ಆದ್ರೆ ಇಡೀ ಭಾರತದಲ್ಲಿರೋ ರೈತರಿಗೆ ಯಾವ ಸರ್ಕಾರ ಆಗ್ಲಿ, ಯಾವ ಮಂತ್ರಿಗಳಿದ್ದಾರೆ ರಕ್ಷಣೆ ಮಾಡೋದಕ್ಕೆ? ಇವತ್ತು ನಾವು ಹೋರಾಟದ ಮುಖ್ಯ ಉದ್ದೇಶ ಬಂದು ಒಂದು ರೈತರ ಭೂಮಿಗಳನ್ನ ಹತ್ತಿರ್ತಕ್ಕಂಥ ಉದ್ದೇಶ, ಮತ್ತು ಎರಡನೇದು ಕಾರ್ಮಿಕರನ್ನ ಆಧುನಿಕ ಗುಲಾಮಗಿರಿಗೆ ತಳ್ತಿರ್ತಕ್ಕಂಥ ಹೊಸ ಲೇಬರ್ ಕೋಡ್ 4 ಸಂಹಿತೆ ಏನ್ ಬಂದಿದೆ ಅದ್ರ ವಿರುದ್ಧವಾದಂತ ಈ ಒಂದು ಹೋರಾಟ. ಇವತ್ತು ಮಾಲೀಕರಿಗೆ ಬಿಸ್ನೆಸ್ ಮಾಡಲಿಕ್ಕೆ ಈಸಿ ಆಗೋ ರೀತಿಯಲ್ಲಿ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಅಡಿಯಲ್ಲಿ ಕಾರ್ಮಿಕರ 29 ಕಾನೂನುಗಳನ್ನ ಮಾರ್ಪಾಡು ಮಾಡಿ ಅದಕ್ಕೆ ಸಂಹಿತೆಯನ್ನ ಹೆಸರು ಕೊಟ್ಟು 4 ಆಗಿ ಸರಳೀಕರಣ ಮಾಡ್ತಿದ್ದೀವಿ ಅನ್ನೋದನ್ನ ಇವತ್ತು ಕೇಂದ್ರ ಸರ್ಕಾರ ಹೇಳಕ್ ಹೊರಟಿದೆ. ಅದನ್ನ ಹಲವಾರು ಮೀಡಿಯಾಗಳಲ್ಲೂ ಸುಧಾ ಇದು ಕಾರ್ಮಿಕರಿಗೆ ಬಂಪರ್ ಕೊಡುಗೆ ಅಂತ ತಪ್ಪು ಮಾಹಿತಿಗಳ ಸಂದೇಶ ರವಾನೆ ಆಗ್ತಾ ಇದೆ.
ಆದ್ರೆ ಇಲ್ಲಿ ಕಾರ್ಮಿಕರಿಗೆ ಇದು ಮುಂದಿನ ದಿನಗಳಲ್ಲಿ ಮಾರಣ ಹೋಮ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಈ ಕಾನೂನುಗಳಿಂದ. ಕಾರ್ಮಿಕರಿಗೆ ಈ ಲೇಬರ್ ಕೋಡ್ ಇಂದ 4 ಏನು ಲೇಬರ್ ಕೋಡ್ ಮಾರ್ಪಾಟಾಗಿ ಸರಳೀಕರಣ ಅನ್ನೋ ಹೆಸರಲ್ಲಿ ಬಂದಿದೆ. ಇದು ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆ ಹುಡುಗರುಗಳಿಗೆ ಕಾಯಂ ಕೆಲಸನೇ ಇಲ್ಲದೆ ಇರುವಂತ ವಾತಾವರಣ ನಿರ್ಮಾಣ ಆಗ್ತದೆ ಇದರಿಂದ. ಮತ್ತೆ ಈಗಾಗ್ಲೇನೆ ಈಗ ಇರುವಂತ ಪ್ರಸ್ತುತ ಕಾನೂನುಗಳು ಇಷ್ಟೆಲ್ಲಾ ಕಾನೂನು ಇದ್ರೂ ಸುಧಾ ಇವತ್ತು ಕಾರ್ಮಿಕರುಗಳಿಗೆ ನ್ಯಾಯ ಸಿಗದೆ ಇರುವಂತ ಪರಿಸ್ಥಿತಿಗಳು, ಇವತ್ತು ಅನೇಕ ಹೋರಾಟಗಳಲ್ಲಿ ಕಾರ್ಮಿಕರಿಗೆ ಹಿನ್ನಡೆ ಆಗಿರ್ತಕ್ಕಂಥ ವಿಚಾರಗಳು, ಮಾಲೀಕರು ದೌರ್ಜನ್ಯಗಳಿಗೆ ಸಿಲುಕಿ ಅವರ ಭವಿಷ್ಯಗಳನ್ನ ಹಾಳಾಗಿರುವಂತ ಉದಾಹರಣೆಗಳು ಈಗ ಆಲ್ರೆಡಿ ಈಗಿರೋ ಕಾನೂನುಗಳೇ ಇದೆ. ಇನ್ನು ಬಿಸ್ನೆಸ್ಗಳು ಬರ್ಲಿ, ಹೊರ ದೇಶಗಳಿಂದ ಬಂಡವಾಳಗಳು ಬರ್ಲಿ ಅನ್ನೋ ಕಾರಣಗಳಿಗೋಸ್ಕರ ಕಾರ್ಮಿಕರನ್ನ ಗುಲಾಮಗಿರಿಗೆ ತಳ್ಬೋದು. ಈ ದೇಶದಲ್ಲಿ ನೀವು ಬಂದ್ರೆ ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು, ನೀವು ಹೇಳ್ದಂಗೆ ಕಾರ್ಮಿಕರು ಕೇಳ್ತಾರೆ ಅನ್ನೋ ಅರ್ಥವಾಗಿ ಕೂಡಿರ್ತಕ್ಕಂಥ ಈ 4 ಕೋಡ್ಗಳು ಇಲ್ಲಿ ಮುಂದಿನ ದಿನಗಳಲ್ಲಿ ಸಂಘಟನೆ ಕಟ್ಟಲಿಕ್ಕೆ ಕಷ್ಟ ಆಗುವಂತ ವಾತಾವರಣ. ಈಗ ಆಲ್ರೆಡಿ ಒಂದ್ ಅಂಶ ನಿಮ್ಗೆಲ್ಲ ಆಲ್ರೆಡಿ ತಿಳಿದಿರ್ಬೋದು. ಈಗ ಪ್ರಸ್ತುತ 100 ಜನಕ್ಕಿಂತ ಕಡಿಮೆ ಇರತಕ್ಕಂತ ಫ್ಯಾಕ್ಟರಿ ಮಾತ್ರ ಮಾಲೀಕರು ಒಂದ್ ವೇಳೆ ಯಾವುದೇ ಸರ್ಕಾರದ ತಮ್ಮ ಅಧೀನಕ್ಕೆ ಬರ್ತಕ್ಕಂಥ ಸರ್ಕಾರದ ಪರ್ಮಿಷನ್ ಇಲ್ದೇನೆ ಕ್ಲೋಸ್ ಮಾಡಕ್ಕೆ ಒಂದು ಹಕ್ಕಿತ್ತು. ಈಗ ಅದನ್ನ 300 ಜನಕ್ಕಿಂತ ಕಡಿಮೆ ಇರುವಂತ ಕಾರ್ಖಾನೆಗಳನ್ನು ಸುಧಾ ಕ್ಲೋಸ್ ಮಾಡಬಹುದು ಅನ್ನೋ ಒಂದು ಅಂಶ ಈ ಒಂದು ಕೋಡ್ ಒಳಗಡೆ ಸೇರ್ಕೊಂಡಿದೆ. ನಮಗೆ ಇರತಕ್ಕಂತ ಮಾಹಿತಿ ಪ್ರಕಾರ ದೇಶದಲ್ಲಿ 80%ಗಿಂತ ಹೆಚ್ಚಿಗೆ ಕಾರ್ಖಾನೆಗಳು 300 ಜನಕ್ಕಿಂತ ಕಡಿಮೆ ಕೆಲಸ ಮಾಡೋದು. ಅದರ ಅರ್ಥ ಏನು, ಅಲ್ಲಿಗೆ ಯಾವುದೇ ಕಾರ್ಖಾನೆಗಳನ್ನ ನೀವು ನಿಮ್ಗೆ ಇಷ್ಟ ಬಂದಾಗ ಕ್ಲೋಸ್ ಮಾಡ್ಕೋಬಹುದು, ಆ ಕಾರ್ಮಿಕರನ್ನ ಬೀದಿಗೆ ತರಬಹುದು ಅನ್ನೋ ಒಂದು ಬಹಳ ಗಂಭೀರವಾದಂತ ಅಂಶ ಈ ಕೋಡ್ ಒಳಗಡೆ ಸೇರ್ಕೊಂಡಿದೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಹೀಗೆ ಇನ್ನು ಅನೇಕ ಕಾರ್ಮಿಕರಿಗೆ ತೊಂದರೆ ಆಗುವಂತದ್ದು ಮತ್ತೆ ಮುಂದಿನ ದಿನಗಳಲ್ಲಿ ಬಹಳ ಕಠಿಣವಾದಂತ ಅಂಶಗಳು ಈ ಕೋಡ್ ಒಳಗಡೆ ಇದೆ. ಹಾಗಾಗಿ ಕೋಡ್ನ ಪಡಿಲೇಬೇಕಂತ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮತ್ತೆ ಈ ಕೋಡ್ನ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ತರಬಾರ್ದು ಅಂತ ರಾಜ್ಯ ಸರ್ಕಾರಕ್ಕೂ ಒತ್ತಡ ಮಾಡ್ತೀವಿ. 1 ಎಕರೆ ಮೆಜೆಸ್ಟಿಕ್ ಪ್ರದೇಶದಲ್ಲಿ 1 ಎಕರೆ ಭೂಮಿ ಇದ್ರೆ ನೀವು ಸರಾಸರಿಯಾಗಿ ನೀವು ಲೆಕ್ಕ ಹಾಕಿ ನೋಡಿದ್ರೆ 16 ಲಕ್ಷ ರೂಪಾಯಿ